ಹಾಯ್ ಹಲೋ ನಮಸ್ತೆ. ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ನೀರು ಕಟ್ತಾ ಇದ್ವಿ. ಸೊ ನೀರು ಕಟ್ಟೋದ್ರ ಜೊತೆಗೇ ಕೆಲವೊಂದು ಇವತ್ತು ಒಂದು ಮದ್ದು ಕೂಡ ಹೊಡಿತಾ ಇದ್ವಿ. ಅದು 2 ಎಕರೆ ರುದ್ರಬ್ಯಾಡಿಗೆ ಮಾತ್ರ ಹೊಡಿತಾ ಇದ್ವಿ. ಯಾವ ಕಾರಣಕ್ಕೋಸ್ಕರ ಹೊಡಿತಾ ಇದ್ವಿ, ಯಾವುದನ್ನು ಹೊಡಿತಾ ಇದ್ವಿ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ, ಓಕೆನಾ. ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಓಕೆನಾ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಪ್ರಸ್ತುತ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ರುದ್ರಬ್ಯಾಡಿಗೆ. ಸೊ ರುದ್ರಬ್ಯಾಡಿಗೆ ಆಲ್ರೆಡಿ ಪ್ರಸ್ತುತ ಅದು ಬೆಳಿತಾನೆ, ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೇನೆ, ಅದು ಬೆಳಿತಾನೆ ಕಾಯಿ ಸೆಟ್ ಮಾಡ್ಕೊತ, ಕಾಪ್ ಸೆಟ್ ಮಾಡ್ಕೊತ, ಕಾಯಿ ಬಿಟ್ಕೊಂತ ಹೋಗುತ್ತೆ. ಸೊ ನೀವು ಪ್ರಸ್ತುತ ಇಲ್ಲಿ ನೋಡ್ತಾ ಇರ್ಬೋದು, ಮೊಣಕಾಲಕ್ಕಿನ ಮೇಲೆ ಅಂದರೆ ಒಂದು 3 ಅಡಿ 2.5 ಅಡಿ 3 ಅಡಿ ಬಂದಿದೆ ಸಸಿ. ಅದ್ರ ಜೊತೆಗೇ ಕಾಯಿ ಕೂಡ ಅಡಿಯಲ್ಲಿ ಹಿಡ್ಕೊಂತ ಬರ್ತಾ ಇದೆ, ಅಂದರೆ ಬಡ್ಡೆಯಲ್ಲಿ ಕಾಯಿ ಆಲ್ರೆಡಿ ಸೆಟ್ ಆಗಿಬಿಟ್ಟಿದ್ದಾವೆ. ಸೊ ಮೇಲೆ ಮಾತ್ರ ಕಾಪು ನೋಡಿ, ಬೆಳ್ಳಗೆ ಎಷ್ಟು ಮಲ್ಲಿಗೆ ಹೂ ಥರ ಕಾಣ್ತಾ ಇದೆಯಲ್ಲ, ಇದೆಲ್ಲ ಕಾಪು, ಆಲ್ರೆಡಿ ಕಾಪು ಪಿಂಜಾಗಿದ್ದಾವೆ ನೋಡಿ. ಇಲ್ಲಿ ಎಷ್ಟು ಗಿಡಕ್ಕೆ ಎಷ್ಟಕ್ಕೊಂದು ಕಾಯಿ ಬಿಟ್ಟಿದ್ದಾವೆ. ಸೊ ಈ ರೀತಿ ಇದ್ದಾಗ, ಈ ರೀತಿ ಇರೋದಕ್ಕೋಸ್ಕರನೇ ನಾವು ಏನು ಮಾಡಿದ್ದೀವಿ ಅಂದರೆ, ಹೋದ ವರ್ಷ ಫ್ಯಾಂಟಾಕ್ ಅಂತೀವಲ್ಲ ನಾವು, ಸೊ ಫ್ಯಾಂಟಾಕು ಉಳಿದಿತ್ತು. ಹೋದ ವರ್ಷ ತಂದಿದ್ವಿ, ಯಾವುದೋ ಒಂದು ಕಾರಣಗಳಿಂದ ಅದನ್ನ ಹೊಡಿಲಿಲ್ಲ, ಸ್ಪ್ರೇ ಮಾಡಲಿಲ್ಲ. ಸೊ ಅದು ಹಾಗೆ ಉಳಿದಿತ್ತು. ಸೊ ಅದು ಎಕರೆಗೆ 100 ml 200 ml ಇತ್ತು. 2 ಎಕರೆ ಸರಿ ಹೋಗುತ್ತೆ ಅಂತೇಳಿ ನಾವೇನು ಮಾಡಿದ್ದೀವಿ, ಇವತ್ತು ನೀರು ಕಟ್ಟೋಕ್ಕಿಂತ ಮುಂಚೆನೇ ಸ್ಪ್ರೇ ಮಾಡಿದ್ದೀವಿ. ನಾನೇ ಸ್ಪ್ರೇ ಮಾಡಿದ್ದು, ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಯಾವ ಕಾರಣಕ್ಕೋಸ್ಕರ ಸ್ಪ್ರೇ ಮಾಡಿದ್ದೀವಿ ಅಂದರೆ, ಈ ಪ್ರಸ್ತುತ ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಫ್ಯಾಂಟಾಕ್ ಅಂದರೆ ಯಾವ ರೀತಿ ಇರುತ್ತೆ ಅಂತೇಳಿ. ಈಗ ನೆಕ್ಸ್ಟ್ ಸ್ಲೈಡಲ್ಲಿ ಬರುತ್ತೆ, ಓಕೆನಾ. ಈ ಫ್ಯಾಂಟಾಕ್ನ ನಾವು ಸ್ಪ್ರೇ ಮಾಡಿದ್ದು ಉದ್ದೇಶ ಏನಪ್ಪ ಅಂದರೆ, ಇದು ಸ್ವಲ್ಪ ಬೇಗ ಬೆಳವಣಿಗೆ ಆಗಬೇಕು. ರುದ್ರಬ್ಯಾಡಿಗೆ ಬೇಗ ಬೆಳವಣಿಗೆ ಆಗದೆ ಇದೆ ನೋಡ್ರಿ. ಫ್ಯಾಂಟಾಕ್ ಪ್ಲಸ್ ಹೋದ ವರ್ಷ ನಾವು ತಂದಿದ್ವಿ, ಈ ವರ್ಷ ಸ್ಪ್ರೇ ಮಾಡಿದ್ವಿ. ಹೋದ ವರ್ಷ ಯಾವುದೋ ಒಂದು ಸಮಸ್ಯೆಗಳಿಂದ ಹೊಡಿಯೋಕ್ಕಾಗಲಿಲ್ಲ. ಸೊ ಈ ವರ್ಷ ನಾವು ಸ್ಪ್ರೇ ಮಾಡಿದ್ದೀವಿ, ಓಕೆನಾ. ಫ್ಯಾಂಟಾಕ್ ಪ್ಲಸ್ನ ಸ್ಪ್ರೇ ಮಾಡಿದ್ದು ಉದ್ದೇಶ ಏನಪ್ಪ ಅಂದರೆ, ನಮಗೆ ರುದ್ರಬ್ಯಾಡಿ ಗಿಡ ಬೇಗ ಬೆಳಿಬೇಕು. ಸೊ ಬೇಗ ಬೆಳಿಬೇಕು ಅನ್ನೋ ಉದ್ದೇಶದಿಂದ. ಯಾಕಂದರೆ ಬೇಗ ಯಾಕೆ ಬೆಳಿಬೇಕು ಅಂತ ನಾವು ಕೇಳೋದು ಪ್ರಶ್ನೆ ಆದರೆ, ಈಗ ಕಾಯಿ ಅಡಿಯಲ್ಲಿ ಸೆಟ್ ಆಗಿಬಿಟ್ಟಿದೆ, ಕಾಯಿ ಗಿಡಕ್ಕೆ ವಜೆ ಆದಾಗ ಏನಾಗುತ್ತೆ ಅಂದರೆ, ಏನೋ ಗಾಳಿ ಮಳೆ ಬಂದಾಗ ಬಗ್ಗಿ ಬಿಡ್ತವೆ, ಮತ್ತು ಗಿಡಕ್ಕೆ ವಜೆ ಆದಾಗ, ತೂಕ ಜಾಸ್ತಿ ಆದಾಗ ಗಿಡ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗುತ್ತೆ. ಸೊ ಅದೇ ಕಾರಣಕ್ಕೋಸ್ಕರನೇ ಈಗ ಇನ್ನು ಕಾಯಿ ಸೆಟ್ ಆಗೋ ಸಮಯದಲ್ಲಿನೇ ನಾವು ಸ್ವಲ್ಪ ಬೆಳವಣಿಗೆಗೆ ಹೊಡೆದ್ಬಿಟ್ರೆ ಏನಾಗುತ್ತೆ ಅಂದರೆ, ಗಿಡ ಸ್ವಲ್ಪ ಬೇಗ ಚಿಗುರ ಆದರೆ ಮತ್ತೊಂದು ಕಾಪ್ ಸೆಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಫ್ಯಾಂಟಾಕ್ ಪ್ಲಸ್ ಸ್ಪ್ರೇ ಮಾಡಿದ್ದೀವಿ. ಫ್ಯಾಂಟಾಕ್ ಪ್ಲಸ್ ಏನು ಕೆಲಸ ಮಾಡುತ್ತಪ್ಪ ಅಂದರೆ, ಚಿಗುರು ಗಿಡದ ಬೆಳವಣಿಗೆ ಜೊತೆಗೇ ಕಾಪ್ ಸೆಟ್ ಮಾಡೋದಕ್ಕೆ ಫ್ಯಾಂಟಾಕ್ ಪ್ಲಸ್ ಭಾಳಷ್ಟು ಕೆಲಸ ಮಾಡುತ್ತೆ. ಇದು ಹಳೆಯದಾಗಿರ್ಬೋದು ಫ್ಯಾಂಟಾಕ್ ಪ್ಲಸ್, ಬಟ್ ಕೆಲಸ ಮಾತ್ರ ಸಖತ್ತಾಗಿ ಮಾಡುತ್ತೆ. ಕಾಪ್ ಸೆಟ್ ಮಾಡೋದ್ರ ಜೊತೆಗೇ ಗಿಡದ ಬೆಳವಣಿಗೆಗೆ ಬಹಳ ಅನುಕೂಲ ಮಾಡುತ್ತೆ ಈ ಫ್ಯಾಂಟಾಕ್ ಪ್ಲಸ್, ಓಕೆನಾ. ಇದು ನಾವು ಹೋದ ವರ್ಷ ತಂದಿದ್ವಿ ಅಂತ ಹೇಳಿ ಈ ವರ್ಷನೂ ಸ್ಪ್ರೇ ಮಾಡಿದ್ವಿ. ಬಟ್ 2027ರವರೆಗೂ ಎಕ್ಸ್ಪೈರಿ ಡೇಟ್ ಇದೆ. ಸೊ ಅಷ್ಟರೊಳಗೂ ನಾವು ಯಾವುದಾದ್ರೂ ಸ್ಪ್ರೇ ಮಾಡ್ಬೋದು, ಓಕೆನಾ. ಸೊ ಫ್ಯಾಂಟಾಕ್ ಪ್ಲಸ್ನ ಸ್ಪ್ರೇ ಮಾಡಿದ್ವಿ. ಅದ್ರ ಜೊತೆಗೇ ಇವತ್ತು ನೀರು ಕಟ್ತಾ ಇದ್ವಿ. ನೀರು ಕಟ್ಟೋದು ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರ. ಪ್ರಸ್ತುತ ಇದು ರುದ್ರಬ್ಯಾಡಿಗೆ ಬಂದ್ಬಿಟ್ಟು ಸೊ ಬಿಂಚೆನೆಲ್ಲದಲ್ಲಿ ನಾವು ಇಟ್ಟಿದ್ದೀವಿ ಅಂತ ಹೇಳಿದ್ದೆ. ಯಾಕಂದರೆ ಫಸ್ಟ್ನೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ಕಾರಣಕ್ಕೋಸ್ಕರ ನಾವು ಬಿಂಚೆನೆಲ್ಲದಲ್ಲಿ ರುದ್ರಬ್ಯಾಡಿಗೆ ಇಟ್ಟಿದ್ದೀವಿ ಅಂದರೆ, ಸೊ ರುದ್ರಬ್ಯಾಡಿಗೆ ಸ್ವಲ್ಪ ಮಳೆ ಬಂದರೆ ತಡೆಯಲ್ಲ. ಸೊ ಆ ಉದ್ದೇಶದಿಂದ ನಾವೇನು ಮಾಡಿದ್ದೀವಿ ಅಂದರೆ, ಈ ಬಿಂಚೆನೆಲ್ಲದಲ್ಲೇ ರುದ್ರಬ್ಯಾಡಿಗೆ ಇಟ್ಟಿರೋದ್ರಿಂದ ಭಾಳ ಚೆನ್ನಾಗಿ ಬಂದಿದೆ ರುದ್ರಬ್ಯಾಡಿಗೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗ ಬೆಳಿಲಿ ಅನ್ನೋ ಉದ್ದೇಶಕ್ಕೋಸ್ಕರ ಫ್ಯಾಂಟಾಕ್ ಪ್ಲಸ್ನ ಈ ರುದ್ರಬ್ಯಾಡಿಗೆ 2 ಎಕರೆ ಮಾತ್ರ ಸ್ಪ್ರೇ ಮಾಡಿದ್ದೀವಿ. ಇನ್ನು ಉಳಿದಿದ್ದಕ್ಕೆ ಯಾವುದಕ್ಕೂ ನಾವು ಇವತ್ತು ಸ್ಪ್ರೇ ಮಾಡಿಲ್ಲ, ಓಕೆನಾ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಈ ವಿಡಿಯೋದಲ್ಲಿ ನಿಮಗೆ ರುದ್ರಬ್ಯಾಡಿಗೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೀನಿ, ನನಗೆ ತಿಳಿದಿರೋಷ್ಟು. ನಾವು ಏನು ಮಾಡಿದ್ವಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.